ಯೂಶುವಲ್ ಆಗಿ ಕೇಳ್ತಾ ಇರ್ತಾರೆ, ಹೆಂಗೆ ನೀನು ಇಷ್ಟು ಈಸಿಯಾಗಿ ಪೀಪಲ್ ಜೊತೆಗೆ ಮಿಂಗಲ್ ಆಗ್ತೀಯಾ ಅಂತ. ಲೆಟ್ಸ್ ಡಿಕೋಡ್ ದಿಸ್ ಟುಡೇ. ವೆಲ್ಕಮ್ ಟು ದ 79th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ನಾನು ಒಬ್ಬರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ನಾನು ಸುಮಾರಷ್ಟು ವಿಷಯಗಳನ್ನು ಅಬ್ಸರ್ವ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅವ್ರ ಬಿಹೇವಿಯರ್, ಅವ್ರ ವ್ಯಾಲ್ಯೂ ಸಿಸ್ಟಮ್, ಸೊ ದ್ಯಾಟ್ ನನಗೆ ಅವರಿಂದ ಏನಾದರೂ ಕಲೀಲಿಕ್ಕೆ ಸಿಗುತ್ತಾ ಅಂತ. ಅದರಲ್ಲಿ ನನಗೆ ಯಾವುದಾದ್ರೂ ಇಷ್ಟ ಆದರೆ ಅವರಿಗೆ ಹೋಗಿ ತಿಳಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಆ ಸಿಚುವೇಶನ್ನ ಕೂಲಾಗಿ ಹ್ಯಾಂಡಲ್ ಮಾಡಿದ್ದು ನನಗೆ ಇಷ್ಟ ಆಯಿತು. ನೀವು ಎಲ್ಲ ವಿಷಯವನ್ನು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರಿ, ನೀವು ಎಕ್ಸ್ಪ್ಲೈನ್ ಮಾಡಿದ ರೀತಿ ಚೆನ್ನಾಗಿತ್ತು. ಸೊ ಜನರಲ್ ಆಗಿ ನೀವು ಚೆನ್ನಾಗಿದ್ದೀರಾ, ನೀವು ಒಳ್ಳೆಯವರು, ಈ ಥರ ಹೇಳೋದಕ್ಕಿಂತ ಸ್ಪೆಸಿಫಿಕ್ ಆಗಿ ನೀವು ಹೇಳಿದಾಗ ಅವರಿಗೂ ಅನ್ಸುತ್ತೆ, ಹೋ ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಅವರಿಗೆ ಖುಷಿ ಆಗುತ್ತೆ. ಹಾಗೆ ರಿಯಲ್ ಕನೆಕ್ಷನಲ್ಲಿ ಹುಟ್ಕೊಳ್ಳುತ್ತೆ. ಎರಡನೇದು ಕ್ಯೂರಿಯಾಸಿಟಿ. ಯೂಶ್ವಲಿ ನಾನು ಪೀಪಲಲ್ಲಿ ಒಬ್ಸರ್ವ್ ಮಾಡಿದ್ದೇನೆಂದರೆ, ಅವರು ಮಾತಾಡಬೇಕಾದ್ರೆ ಎದುರುಗಡೆ ಅವ್ರು ಏನು ಹೇಳ್ತಾರೆ ಅದನ್ನು ಕಂಪ್ಲೀಟಾಗಿ ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದು ಕೇಳೋದಿಲ್ಲ. ಅದ್ರ ಬದಲಾಗಿ ತಮ್ಮದು ಎಷ್ಟು ಬೇಗ ಹೇಳಕ್ಕೆ ಸಿಗುತ್ತೆ ಅನ್ನೋದನ್ನು ಕಾಯ್ತಾ ಇರ್ತಾರೆ. ಸೊ ನೀವು ಎಷ್ಟು ಮಾತಾಡಿದ್ರಿ ಅನ್ನೋದಕ್ಕಿಂತ ಎದುರುಗಡೆ ಇರುವಂಥ ವ್ಯಕ್ತಿ ಹೇಳಬೇಕಾದ್ರೆ ನೀವು ಎಷ್ಟು ಅಲರ್ಟ್ ಆಗಿದ್ರಿ, ಎಷ್ಟು ಕ್ಯೂರಿಯಸ್ ಆಗಿದ್ರಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅದ್ರ ಮೇಲೆ ನಿಮ್ಮ ಕನೆಕ್ಷನ್ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲೈಫಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿದಂಥ ವ್ಯಕ್ತಿ ಯಾರು, ಅಥವಾ ನಿಮ್ಮ ಲೈಫ್ನ ಡ್ರೀಮ್ ಪ್ರಾಜೆಕ್ಟ್ ಏನು? ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿದಾಗ ನೀವು ಮತ್ತೆ ಕ್ವೆಶನ್ನ ಫಾರ್ಮ್ ಮಾಡ್ಬೋದು. ಇದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಸೊಸೈಟಿಗೆ, ಎಕ್ಸೆಟ್ರಾ. ಅದೇ ನಿಮ್ಗೆ ಏನಾದರೂ ಕ್ಲೋಸ್ ಇದ್ದರೆ, ರೀಸೆಂಟಾಗಿ ಸ್ಮಾಲ್ ವಿನ್ ಏನು ನಿನ್ನ ಲೈಫಲ್ಲಿ, ಅಥವಾ ರೀಸೆಂಟಾಗಿ ಏನಾದರೂ ಖುಷಿಯಿಂದ ಹಂಚ್ಕೊಳ್ಳೋವಂಥ ವಿಚಾರಗಳಿದೆಯಾ? ಸೊ ಈ ಥರ ಕ್ವೆಶನ್ಸ್ನ ಕೇಳಿದಾಗ ಅವ್ರ ಲೈಫ್ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಅವರಿಗೆ ಖುಷಿ ಅನಿಸುತ್ತೆ. ಆವಾಗ ಜೆನ್ಯೂನ್ ಕನೆಕ್ಷನ್ ಮೊಳಕೆ ಹೊಡೆಯುತ್ತೆ. ಪ್ರಾಕ್ಟೀಸ್ ಇಟ್.